ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಂಗ್ರೆಸ್ ಯುವ ಘಟಕದ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಲೆ ಏರಿಕೆ ಮಾಡಿರುವುದು ಕೇಂದ್ರ ಸರ್ಕಾರ, ಆದರೆ ರಾಜ್ಯ ಬಿಜೆಪಿಯವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಜನಾಕ್ರೋಶ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯು ಹೋರಾಡಬೇಕು, ನಮ್ಮ ವಿರುದ್ಧ ಕಾರಣವಿಲ್ಲದೆ ಜನಾಕ್ರೋಶ ಸರಿಯಲ್ಲ ಅಂತ ಮೊಹಮ್ಮದ್ ನಲ್ಪಾಡ್ ಕಿಡಿಕಾರಿದ್ರು. ನಲ್ಪಾಡ್ ಜೊತೆ ನಮ್ಮ ವೀರೇಶ್ ದಾನಿ ಅವರು ಚಿಟ್ಚಾಟ್ ಮಾಡ್ಕೊಂಡು ಬಂದಿದ್ದಾರೆ, ನೋಡೋಣ ಬನ್ನಿ. ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿನೂತನವಾಗಿ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಲ್ಪಾಡ್ ಅವರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಪ್ರತಿಭಟನೆ ಯಾವ ಹಂತದಲ್ಲಿ ಇರುತ್ತೆ ನಿಮ್ದು? ನೋಡಿ, ಬೇಸಿಕ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಅಂದ್ರೆ ವರ್ಲ್ಡ್ ಕ್ರೂಡ್ ಆಯಿಲ್ ಪ್ರೈಸ್ ಏನು, ಡೀಸೆಲ್ ಪೆಟ್ರೋಲ್ ಬೆಲೆ ಏನಿದೆ. ವರ್ಲ್ಡ್ ಕ್ರೂಡ್ ಆಯಿಲ್ ಪ್ರೈಸ್ ಡೌನ್ ಆಗ್ತಾ ಬರ್ತಾ ಇದೆ. ಇವರು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಆ ಜಾಸ್ತಿ ಮಾಡಿದಾಗ ಡೈರೆಕ್ಟ್ ಆಗಿ ಎಲ್ಲಾ ಪದಾರ್ಥಗಳ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ. ಈ ಬಿಜೆಪಿ ಅವ್ರಿಗೆ ಅಷ್ಟು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಜನ ಆಕ್ರೋಶ ಯಾತ್ರೆ ಮಾಡ್ತಾರೆ. ಅವ್ರು ಯಾರ ಮೇಲೆ ಮಾಡ್ಬೇಕಾಗಿರೋದು? ಸೆಂಟ್ರಲ್ ಗವರ್ಮೆಂಟ್ ಮೇಲೆ ತಾನೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಇದು ಜಾಸ್ತಿ ಮಾಡೋದ್ರಿಂದ ಇವಾಗ ನಮಗೆಲ್ಲರಿಗೂ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಆ ಎಫೆಕ್ಟ್ ಅನ್ನ ಕಟ್ ಮಾಡ್ಬೇಕಂದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ಅವರು ಪ್ರೈಸಸ್ ಕಮ್ಮಿ ಮಾಡಬೇಕು. ನಮ್ಮ ಹೋರಾಟ ಏನಿದ್ರೆ ಜನಪರವಾದಂತ ಹೋರಾಟ. ನಾವು ಲೇಡೀಸ್ಗೆ 2,000 ರೂಪಾಯಿ ಕೊಟ್ರೆ ಯಾಕೆ ಕೊಡ್ತೀರಾ ಅಂತೀರಾ, ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡಿ ಅಂದ್ರೆ ಯಾಕೆ ಹೋಗ್ಬೇಕು ಅಂತಾರೆ, ದಾರಿ ತಪ್ಪಿ ಹೋಗುತ್ತಾರೆ ಅಂತ ಹೇಳ್ತಾರೆ. ಇದನ್ನ ನಾವು ಖಂಡಿಸ್ತೀವಿ. ಯಾರ ಮನೆ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ನಾವು ಜನಪರವಾದಂತ ಕೆಲಸ ಮಾಡ್ತಾ ಇದೀವಿ, ಜನಪರವಾದಂತ ಸರ್ಕಾರ ನಡೆಸ್ತಾ ಇದೀವಿ. ನಿಮ್ಮ ಯಾವುದೇ ಕುತಂತ್ರ ಇಲ್ಲಿ ನಡೆಯಲ್ಲ. ಜನಾಕ್ರೋಶದ ವಿರುದ್ಧವಾಗಿ ಪ್ರತಿಭಟನೆ ಇದು ಅಂತ ಅಲ್ಲ, ನಮ್ಮ ಪ್ರತಿಭಟನೆ ಇರೋದು ಬೆಲೆ ಏರಿಕೆ ವಿರುದ್ಧ. ಬೆಲೆ ಏರಿಕೆ ವಿರುದ್ಧ ಅಂತ ನೀವು ಹೇಳ್ತೀರಾ. ನಿಮ್ಮ ರಾಜ್ಯ ಸರ್ಕಾರವು ಸಹ ಹಾಲಿನ ದರ ಹೆಚ್ಚಳ ಮಾಡ್ತು, ಮೆಟ್ರೋ ದರ ಹೆಚ್ಚಳ ಮಾಡ್ತು, ಬಸ್ ದರ ಹೆಚ್ಚಳ ಮಾಡ್ತು, ಅದಕ್ಕೆ ಏನ್ ಹೇಳ್ತೀರಾ? ಅದೇ ಕಾಮನ್ ಸೆನ್ಸ್ ನಾನು ಕೇಳದ್ನಲ್ಲ. ಡೆಲ್ಲಿ ಅವ್ರು ಜಾಸ್ತಿ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ಲೇಬೇಕಲ್ಲ. ಇಟ್ ಇಸ್ ಸೈನ್ಸ್ ಆಫ್ ಹ್ಯೂಮನ್ ನೇಚರ್. ನೀವು ಡೆಲ್ಲಿ ಅವ್ರ ಹೋಗಿ ಕೇಳಿ. ಕೇಂದ್ರ ಮಂತ್ರಿಗಳು ನಮ್ಮ ರಾಜ್ಯದಿಂದ 4 ಜನ ಇದ್ದಾರೆ, 20 ಜನ MP-ಗಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅವ್ರಿಗೋಗಿ ಕೇಳಿ ಇದೆ ಪ್ರಶ್ನೆಯನ್ನ. ನಾನು ಗ್ಯಾರಂಟಿ ಟಿವಿ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಗ್ಯಾರಂಟಿ ನಾವು ಕೊಡೋ ಸರ್ಕಾರ, ನಮ್ಮ ಗ್ಯಾರಂಟಿಗಳ ಬಗ್ಗೆ ನೀವು ಡೌಟ್ ಮಾಡಬೇಡಿ. ಗ್ಯಾರಂಟಿಯಾಗ 20 ಜನ MP-ಗಳು, ಆ ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಮನೆಗೆ ಹೋಗಿ ಕೇಳಿ ಈ ಪ್ರಶ್ನೆನ, ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ. MP-ಗಳು ಕೆಲಸ ಮಾಡ್ತಿಲ್ಲ ಅಂತ ಮನೇಲಿ ಸುಮ್ಮನೆ ಕೂತವ್ರೆ. ಇಷ್ಟು ನಲ್ಪಾಡ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.